ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರ್ ರೋಡಲ್ಲಿ ಇರುವಂಥದ್ದು ಅಂಬೂರ್ ಬಿರಿಯಾನಿ, ನ್ಯೂ ಅಂಬೂರ್ ಬಿರಿಯಾನಿ, SSR ದಮ್ ಬಿರಿಯಾನಿ. ನೋಡಿ, ಇವರು ಓನರ್, ಇವರು ಅಂಬೂರಿಂದ ಬಂದು ಇಲ್ಲಿ ಒಂದು ಹೋಟೆಲ್ ಇಟ್ಕೊಂಡು ಮಾಡ್ತಾರಂಥದ್ದು. ಸರ್, ನಿಮ್ಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ? ನಮಗೂ ಒಂದು 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. 15 ವರ್ಷ. ನೋಡಿ, ಇವರು 15 ವರ್ಷದಿಂದ. ನೀನು ಫಸ್ಟು ಅಲ್ಲಿ ಅಂಬೂರಲ್ಲಿ ಇತ್ತ ಇದು ಅಲ್ಲ? ಅಲ್ಲಿ ಎಷ್ಟು ವರ್ಷ ಆಯಿತು? ಅಲ್ಲಿ ಒಂದು 5-6 ವರ್ಷ ಇದ್ದ. ಆಮೇಲೆ ಇಲ್ಲಿ ಬ್ಯಾಂಗ್ಳೂರ್ ಬಂದು ಒಂದು 7-8 ವರ್ಷ. 7-8 ವರ್ಷ. 7-8 ವರ್ಷದಿಂದ ಇಲ್ಲಿ ಬೆಂಗಳೂರಲ್ಲಿ ಅಂಬೂರ್ ಬಿರಿಯಾನಿ. ಓಕೆ. ನೋಡಿ, ಇವರು ಅಲ್ಲಿ ಒಂದು 5-6 ವರ್ಷ ಹೋಟೆಲ್ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಇಲ್ಲಿ ಹೋಟೆಲ್ ಮಾಡಿ ಮತ್ತೆ ಇಲ್ಲಿ ಮಾಡ್ತಾರಂಥದ್ದು. ಇಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ಒನ್ ವೀಕ್ 10 ಡೇಸ್ ಬ್ಯಾಕ್ ಬಂದಿದ್ದೆ. ಇಲ್ಲಿ ತುಂಬ ಸಕ್ಕತ್ತಾಗಿತ್ತು ಬಿರಿಯಾನಿ ಅನ್ನೋದು. ಅಂಬೂರ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಇವ್ರ ಹತ್ರ, ಓನರ್ ಹತ್ರ ಮಾತಾಡಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸೋದಕ್ಕೆ ಅಂತ ಬಿಟ್ಟು ಬಂದಿದ್ದೀನಿ. ನೋಡಿ, ಇವರಿಬ್ಬರು ಸೇರಿ ಇದು ಮಾಡೋವಂಥದ್ದು. ಇವ್ರೂ ಅಷ್ಟೇ, ಇವರು ಅಂಬೂರೇ. ಅವರು ಆ ಊರಿಂದಾನೇ ಬಂದು ಇಲ್ಲಿ ಬಿರಿಯಾನಿ ಮಾಡ್ತಾರಂಥದ್ದು. ಸರ್, ನಿಮ್ಮ ಹೆಸರು? ಜಾವೀದ್ ಅಹಮದ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸೆಲ್ವಂ. ನೋಡಿ, ಇವರು ಇಬ್ಬರು ಮಾಡೋವಂಥದ್ದು. ಇವ್ರ ಹತ್ರ ಒಂದು ಅಸಿಸ್ಟೆಂಟ್ಸು ಒಂದು 3-4 ಜನ ಒಂದು ಅಸಿಸ್ಟೆಂಟ್ ಇರ್ತಾರೆ. ಇವರೆಲ್ಲ ಸೇರಿ ಮತ್ತೆ ಬೆಳಗ್ಗೆ ಇದು ಮಧ್ಯಾಹ್ನ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೈಟ್ 11 ಗಂಟೆವರೆಗೆ. ನೈಟ್ 12 ಗಂಟೆವರೆಗೂ. 11 ಗಂಟೆ. ನೋಡಿ, 11 to 11 ನೈಟು 11 ಗಂಟೆವರೆಗೂ ಇರುತ್ತೆ. ನೀವು ಯಾರಾದರೂ ಈ ಕಡೆ ಬಂದರೆ ಸರ್ಜಾಪುರ್ ರೋಡು, ಇದು ಡೈರೆಕ್ಟ್ ಸರ್ಜಾಪುರ ಹತ್ರನೇ ಇರೋವಂಥದ್ದು. ಡಿಮಾರ್ಟ್ ಪಕ್ಕ. ಡಿಮಾರ್ಟ್ ಪಕ್ಕ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಕ್ಕದಲ್ಲೇ ಇದು ಅಂಬೂರ್ ಬಿರಿಯಾನಿ ಇರೋದಂಥದ್ದು. ಯಾವನ ಬಂದರೆ ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಬನ್ನಿ ನೋಡೋಣ ಇವಾಗ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತಂದು ತೋರಿಸ್ಕೊಡ್ತೀನಿ. ನೋಡಿ, ಅಂಬೂರ್ ಬಿರಿಯಾನಿ ಮಾಡೋದಕ್ಕೆ 3.5 ಲೀಟ್ರ್ ಎಣ್ಣೆ ಹಾಕೊಂಡಿದ್ದಾರೆ. 15 kg-ಗೆ. 15 kg-ಗೆ. ನೋಡಿ, 15 kg ಅಕ್ಕಿಗೆ 3.5 ಲೀಟ್ರ್ ಎಣ್ಣೆ ಹಾಕೊಂಡಿದ್ದಾರೆ. ಎಣ್ಣೆ ಹಾಕೊಂಡ್ಮೇಲೆ 50 ಗ್ರಾಮ್ ಲವಂಗ, ಏಲಕಾಯಿ 50 ಗ್ರಾಮ್, ಪಟ್ಟ 50 ಗ್ರಾಮ್. ಓಕೆ. ಚಕ್ಕೆ 50 ಗ್ರಾಮ್. ಮೂರೇ. ಬೇರೆ ಏನೋ ಹಾಕೋದು ಆಮೇಲೆ. ಓಕೆ, ಸರಿ. ನೋಡಿ, ಇದು 3 ಹಾಕೊಂಡಿರೋಂಥದ್ದು. ನೆಕ್ಸ್ಟ್ ಏನೆಲ್ಲ ಹಾಕ್ತಾರೆ ನೋಡ್ಬೋದು. ಈರುಳ್ಳಿ. 150 ಗ್ರಾಮ್ ಹಸಿಮೆಣಸಿನಕಾಯಿ. 150 ಗ್ರಾಮು ಮೆಣಸಿನ್ಕಾಯಿ. 150 ಗ್ರಾಮ್ ಮಾಡಿಲ್ಲ, ಚೆಕ್ ಮಾಡ್ತೀರಾ? ಹಂಗೆ ಡೈರೆಕ್ಟ್ ಆಗಿ. ಓಕೆ. ಕಟ್ಟೆಲ್ಲ ಮಾಡೋದು. ನೋಡಿ, ಈರುಳ್ಳಿ ಹಾಕ್ಕೊಂಡು ಈಗ ಎಣ್ಣೆ ಕಾದಿದಾದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡಿರೋದು. 3 kg ಈರುಳ್ಳಿ. ಮೆಣಸಿನ್ಕಾಯಿ 150 ಗ್ರಾಮ್. ಓಕೆ. ಓಕೆ. ನೋಡಿ, ಇದು ಬ್ರೌನ್ ಕಲರ್ ಬರೋ. ಹೌದು, ರೋಸ್ಟ್ ಮಾಡಬೇಕು. ಮಾಡ್ಕೊಂತಾರೆ. ಓಕೆ, ಒಂದು 10 ನಿಮಿಷ ಮೇಲೆ ಆಯ್ತು. 10 ನಿಮಿಷ ಆಗುತ್ತಾ? ಓಕೆ. 15 ನಿಮಿಷವರೆಗೂ ಇದನ್ನ ಫ್ರೈ ಮಾಡ್ಕೊಂತಾರೆ. ಸ್ನೇಹಿತರೆ, ನೋಡಿ, ಇದೊಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಒಂದು ಅರ್ಧ ಫ್ರೈ ಆಗಿದೆ. ಸ್ನೇಹಿತರೆ, ನೋಡಿ, ಈಗ ಆನಿಯನ್ ಅನ್ನೋದು ಬ್ರೌನ್ ಕಲರ್ ಆಗಿ ಫ್ರೈ ಆಗಿದೆ. ಇದು ರೋಸ್ಟ್ ಆಗಿದೆ. ರೋಸ್ಟ್ ಆದಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ. ಎಷ್ಟು kg? 1 kg. 1 kg ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್ 1 kg. ನೋಡಿ, ಆ ಸೌಟಲ್ಲಿ 3/4 ಸೌಟ್ ಹಾಕೊಂಡಿದ್ದಾರೆ. 3/4 ಸೌಟ್ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರೆ. ಅದರಲ್ಲಿ ಈಗ ಮತ್ತೆ ಶುಂಠಿ ಪೇಸ್ಟ್. ಶುಂಠಿ ಪೇಸ್ಟ್ 3/4 kg ಶುಂಠಿ ಹಾಕ್ಕೊಂತಾರೆ. 2/2 ಸೌಟು ಶುಂಠಿ ಹಾಕ್ಕೊಂಡಿರೋಂಥದ್ದು. ಒಂದು 1/2 kg. ನೋಡಿ, ಉಪ್ಪು ಒಂದು 1/2 kg ಹಾಕ್ಕೊತಾ ಇದ್ದಾರೆ. ಒಂದು ಅರ್ಧ kg ಉಪ್ಪು. ಅರ್ಧ kg. ಅವ್ರ ಕೈಯಲ್ಲಿ 3.5 ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ಇದು 200 ಗ್ರಾಮ್ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ಮೊಸರು ಹಾಕ್ಕೊತಾ ಇದ್ದಾರೆ. 1 ಲೀಟ್ರು ಮೊಸರು ಹಾಕ್ಕೊತಾ ಇದ್ದಾರೆ. ಇದು ಖಾರದ ಪುಡಿ ಹಾಕಿದ್ಮೇಲೆ ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರು. ಫ್ರೈ ಆದಮೇಲೆ ಈಗ ಮೊಸರು ಹಾಕ್ಕೊತಾರಂಥದ್ದು. ನೋಡಿ, 1 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ.
ನೋಡಿ ಈಗ ಟೊಮೊಟೊ ಹಾಕ್ಕೊತಾ ಇದ್ದಾರೆ, 3.5 kg ಟೊಮೊಟೊ ಹಾಕ್ಕೊತಾ ಇದ್ದಾರೆ. ಹಾಕಿ ಹಾಕಿ. ನೋಡಿ ಈಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾರಂತ. 10 ನಿಮಿಷ ಅವನಲ್ಲ, ಒಂದು 5 ನಿಮಿಷ. 5 ನಿಮಿಷನಾ? ಬೇರೆ. ನೋಡಿ 5 ನಿಮಿಷ ಇದನ್ನ ಫ್ರೈ ಮಾಡಿ. ಇದು ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಮತ್ತೆ ಎಲ್ಲ ಈಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದ್ದಾರೆ. ಒಂದೊಂದು ಕಟ್ಟು ಪುದೀನ, ಒಂದು ಕಟ್ಟು ಕೊತ್ತಂಬರಿ, ಒಂದು ಕಟ್ಟು. ಓಕೆ ಓಕೆ. ಹಾಗೆ ಇದು ಚೆನ್ನಾಗಿರುತ್ತೆ ಟೇಸ್ಟು. ಒರಿಜಿನಲ್ ಆಂಬೂರ್ ಬಿರಿಯಾನಿ. ಓಕೆ ಓಕೆ. ನೋಡಿ ಇದರಲ್ಲೇನೆ ಈಗ ಒಂದು ಜಗ್ಗು, ಒಂದು ಜಗ್ಗು ನೋಡಿ ಅದರಲ್ಲಿ ಒಂದು ಸೌಟು ಹಾಕೊಂಡಿರೋಂಥ. ಸರ್, ಒಂದು ಸೌಟು ನೀರು ಹಾಕೊಂಡಿದ್ದಾರೆ. ಈಗ ಒಂದು 15 ನಿಮಿಷ, 10 ನಿಮಿಷದಲ್ಲಿ ರೋಸ್ಟ್ ಮಾಡಬೇಕು. ಓಕೆ ಓಕೆ. ಇದು 10 ನಿಮಿಷ ರೋಸ್ಟ್ ಮಾಡ್ಕೊತೀರಾ? ನೋಡಿ 15 ನಿಮಿಷ ಇದನ್ನ ರೋಸ್ಟ್ ಮಾಡ್ಕೊತಾರೆ. ಇದು ಮಾಡಿ. ನೋಡಿ ಆ ಕಡೆ ಬಿರಿಯಾನಿ ನಡೀತಾ ಇದೆ, ಈ ಕಡೆ ಬಿಸಿ ನೀರು ಕಾಯಿಸ್ಕೊಂಡಿದ್ದಾರೆ. ಬಿಸಿ ನೀರಲ್ಲಿ ಉಪ್ಪು ಅರ್ಧ kg ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ 3.5 ಅಡಿ ಉಪ್ಪು ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಂಡು ಇದನ್ನ ನೀರು ಬಿಸಿ ಮಾಡ್ಕೊತಾರಂತ. ಸ್ನೇಹಿತರೆ ನೋಡಿ ಈಗ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೊಂಡಿದ್ದಾರೆ. ಇದು ಯೆಲ್ಲೋ ಫುಡ್ ಕಲರ್ ಅಲ್ಲ, ಯೆಲ್ಲೋ ಪ್ಲಸ್ ರೆಡ್ ಫುಡ್ ಕಲರ್. ಸ್ವಲ್ಪ ಫುಡ್ ಕಲರ್ ಹಾಕೊಂಡು ಈಗ ಅದರಲ್ಲೇ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು ಹಾಕೊಂತಾರಂಥದ್ದು ಅಷ್ಟೇ. ನೋಡಿ 1.5 ಅಡಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. ಕೊತ್ತಂಬರಿ ಮತ್ತೆ ಪುದೀನ ಈಗ ಪ್ಲೇಟ್ ಮುಚ್ಚಿ ಈಗ ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಂತಾರೆ. ಕುದಿದಾದ್ಮೇಲೆ ಇದರಲ್ಲಿ ಅಕ್ಕಿ ಹಾಕೋಣ ಅಂತ ಪ್ಲೇಟ್ ಅನ್ನ ತೆಗೆದಿದ್ದಾರೆ. ಈಗ ಕುದೀತಾ ಇದೆ. ಓನರ್ ಗೆ ಬಾತ್ करने के लिए बोलो, मेरे को फोन करने. ನೋಡಿ ನೀರನ್ನೋದು ಫುಲ್ ಕುದೀತಾ बोल दे दो उसको, तुम्हारा ओनर से बात कर लो. ಸ್ನೇಹಿತರೆ ನೋಡಿ ಇದು ಹಾಕಿದ್ಮೇಲೆ ಆಲ್ಮೋಸ್ಟ್ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಫ್ರೈ ಆದ್ಮೇಲೆ ಇದರಲ್ಲಿ ಈಗ ಚಿಕನ್ ಹಾಕ್ಕೊಂತಾರೆ. ಚಿಕನ್ ಎಷ್ಟು kg ಸರ್ ಇದು? ಚಿಕನ್ ಎಷ್ಟು kg ಹಾಕ್ತೀರಾ? 7 kg ಚಿಕನ್ ಹಾಕ್ತಾ ಇದ್ದೀರಾ? ನೋಡಿ ಈಗ 7 kg ಬಿರಿಯಾನಿ ಪೀಸ್ ಕಟ್ ಮಾಡಿಸ್ಕೊಂಡ್ ಬಂದಿರೋಂಥದ್ದು 7 kg ಹಾಕ್ತಾರೆ. ನೋಡಿ ಇದು ಬಿರಿಯಾನಿ ಪೀಸ್ ಕಟ್ ಮಾಡಿಸ್ಕೊಂಡ್ ಬಂದಿರೋಂಥದ್ದು. ಈಗ ಚಿಕನ್ ಈಗ ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ಇದು 5 ನಿಮಿಷನಾ? ಒಂದು 5 ನಿಮಿಷ ಇದು ಮಾಡಬೇಕು. ಓಕೆ ಓಕೆ. ನೋಡಿ ಮಸಾಲಾದಲ್ಲಿ 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂತಾರೆ ಅಷ್ಟೇ. kg ಅಕ್ಕಿ ತೊಳ್ಕೊಂಬಂದು ಈಗ ಹಾಕ್ತಾ ಇದ್ದಾರೆ. ನೋಡಿ ಇದು GTS ಬುಲೆಟ್ ಮತ್ತೆ ಬಾಸ್ಮತಿ ಇದೆರಡು ಮಿಕ್ಸಿಂಗ್ ಮಾಡಿ ಮಿಕ್ಸ್ ಮಾಡ್ತೀವಿ. ಓಕೆ ಓಕೆ. तू जाना ना क्या जा खाली पहले टाइम मिल जाए. क्या बोल रहे? ನೋಡಿ ಅಕ್ಕಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಇದು 5 ನಿಮಿಷ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಚಿಕನ್ನು ಫ್ರೈ ಆದಮೇಲೆ ಈಗ ತವಾ ಇಡ್ತಾ ಇದ್ದಾರೆ. ನೋಡಿ ಅಲ್ಲಿ ತವಾ ಇದೆ. ತವಾ ತಗೊಂಡು ಇಟ್ಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಇದನ್ನ ದಮ್ ಹಾಕೋದು. ಬೇರೆ ಯಾವುದು ಮಸಾಲಾಗಳು ಹಾಕಲ್ಲ ಸರ್ ಇದಕ್ಕೆ? ಅಷ್ಟೇ, ಏನಾಗೋದಲ್ಲ ಮಸಾಲಾಗಳ. ಯಾವ್ದು ನೇಚರ್ ಬಿರಿಯಾನಿ. ನ್ಯಾಚುರಲ್ ಓನ್ಲಿ ನ್ಯಾಚುರಲ್ ಆಂಬೂರ್ ಆಟ್ ದಮ್ ಬಿರಿಯಾನಿ. ಓಕೆ ಓಕೆ ಓಕೆ. ನೋಡಿ ಇದು ಬೇರೆಯವರು ಒಂದು ಬಿರಿಯಾನಿ ಹಾಕಿದ್ರೆ ಆಲ್ಮೋಸ್ಟ್ ಚಿಕನ್ ಮಸಾಲ, ಮಟನ್ ಮಸಾಲ, ಮಸಾಲ ಏನಾಗಲ್ಲ. ಆದ್ರೆ ಇದರಲ್ಲಿ ಯಾವುದೇ ರೀತಿ ಒಂದು ಮಸಾಲ ಹಾಕೋದಿರ ನ್ಯಾಚುರಲ್ ಆಗಿ ಇದು ಹೌದು. ಮುಂದೆ ಹಾಕಿದಲ್ಲ ಲಸುನು, ಶುಂಠಿ, ಹಣ್ಣಿನು, ಟೊಮೊಟೊ, ಸರ್ ಇದು ಮೊಸರು ಬಜ್ಜಿ, ಇದು ಮಾತ್ರ ಧನಿಯಾ, ಚಿಕನ್ ಮಸಾಲ, ಮಟನ್ ಮಸಾಲ ನಾವೆಲ್ಲ ಹಾಕೋದೆ. ಗರಂ ಮಸಾಲ ಹಾಕೋದಿಲ್ಲ, ಬಿರಿಯಾನಿ ಮಸಾಲ ಹಾಕೋದಿಲ್ಲ. ಓನ್ಲಿ ನ್ಯಾಚರ್. ಅದೇ ಒಂದ್ಸಾರಿ ತಿಂದ ಒಂದೊಂದ್ಸಾರಿ ಇಲ್ಲೇ ಬರಬೇಕು, ಆ ತರ ಬಿರಿಯಾನಿ. ಹೌದೌದು. ಓಕೆ ಸರ್. ಓಕೆ. ಮತ್ತೆ ಇವ್ರದ್ದು ಬ್ರಾಂಚ್ ಬಂದು ನಿಮ್ದು ಎಲ್ಲೆಲ್ಲಿದೆ ಸರ್? ನಮ್ದು ಧ್ವಂಸಂದ್ರ ಸರ್ಕಲ್ ಅಲ್ಲಿ. ಧ್ವಂಸಂದ್ರ ಸರ್ಕಲ್ ಒಂದು, ಹೊಸೂರು ಕೃಷ್ಣಗಿರಿ ರೋಡ್ ಎಲ್ಲ ಬತ್ತಲ್ಪಲ್ಲಿ ಮಾರ್ಕೆಟ್, ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಅದ ನಮ್ದು ಹೋಟೆಲ್ SS ನೀವು ಆಮೂರ್ ಆಟ್ ದಮ್ ಬಿರಿಯಾನಿ. ಹೌದಾ? ಸೇಮ್ ಕೃಷ್ಣಗಿರಿ. 3 ಬ್ರಾಂಚ್ ನಂದು. 3 ಬಿರಿಯಾನಿ ನೋಡಿ, 3 ಬ್ರಾಂಚ್ ಇದೆ ಇವ್ರದ್ದು. 3 ಬ್ರಾಂಚ್ ಇಲ್ಲಿ ಧ್ವಂಸಾಂಧ್ರದಲ್ಲಿ ಒಂದು, ಸರ್ಜಾಪುರದಲ್ಲಿ ಒಂದು, ಹೊಸೂರು ಕೃಷ್ಣಗಿರಿ ರೋಡ್ ಬತ್ತಲ್ಪಲ್ಲಿ ಮಾರ್ಕೆಟ್. ಓಹೋ, ಮಾರ್ಕೆಟ್ ಹತ್ರ ವೆಜಿಟೇಬಲ್ ಮಾರ್ಕೆಟ್ ಪಕ್ಕದಲ್ಲೇ ಅಂಗಡಿ. ಮಾರ್ಕೆಟ್ ವೆಜಿಟೇಬಲ್ ಮಾರ್ಕೆಟ್
ಸರ್ವಿಸ್ ರೋಡ್ ಅಂಗಡಿ. ಓಕೆ ಓಕೆ. ನೋಡಿ ಆ ಕಡೆ ಇರೋರು ನೋಡಿ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. 3 ಹತ್ರ ಬ್ರಾಂಚಸ್ ಇದೆ ಇವ್ರದ್ದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಫ್ ಆಯಿಲ್ ಮಾರಿ ಸೊಲ್ಲು ಇದೀಗ ಎತ್ತದ ಹಾಫ್ ಆಯಿಲ್ ಸರ್. ನೆಕ್ಸ್ಟ್ ಬಿಟ್ಬಿಟ್ರೆ ಫುಲ್ ಬಾಯ್ಲ್ ಅದು ಒಂದು 15 ಸರಿ 20 ನಿಮಿಷ ಬಿಟ್ಟು ಡ್ರಮ್ ಆಗಿಬಿಟ್ಟು 20 ನಿಮಿಷ 20 ಮಿನಿಟ್ಸ್ ಅದರಲ್ಲಿ 20 ನಿಮಿಷ. ಹೌದೌದು. ತವ ಮೇಲೆ ಫುಲ್ ಬಾಯ್ಲ್ ಆಗುತ್ತೆ. ಮಾಡಿಬಿಟ್ರೆ ಆಮೇಲೆ 20 ನಿಮಿಷ ಬಿಟ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಇದು ಮಾಡಿಬಿಟ್ರೆ ಓಪನ್ ಮಾಡಿಬಿಟ್ಟು ರೆಡಿ. 11 ಗಂಟೆಗೆ ಇದು ಬಿರಿಯಾನಿ ರೆಡಿ ಆಗುತ್ತೆ. 11 ಗಂಟೆಗೆ ಕಸ್ಟಮರ್ಸ್ ಬರ್ತಾರೆ. ಅದ್ರ ಒಳಗಡೆ ಇವರೆಲ್ಲನೂ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಚೇರು ಮತ್ತು ಟೇಬಲು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೇ ಒಳಗಡೆ ಯಾವುದೇ ಒಂದು ಡೆಸ್ಟ್ ಗಿಸ್ಟ್ ಏನು ಬರೋದಿರಾ ಇವರೆಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಬಿರಿಯಾನಿಗೆ ಇದು ಶೇರ್ವಾ ಮಾಡಿರೋಂಥದ್ದು. ಚಾಕು ಬೇಕಲ್ಲಿ ಗ್ಲಾಸ್ ಗಿಸ್ಕು ಹೊಸೂರು ಜಾಗ ಬಸ್ ಹೋಗಿದೆ. ನೋಡಿ ಅಕ್ಕಿ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಅರ್ಧ ಬೆಂದಿದೆ. ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದಾರೆ. 50% ಬೇಯಿಸ್ಕೊಂಡಿದ್ದಾರೆ. 50% ಬೆಂದಾದ್ಮೇಲೆ ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ. ಫಿಲ್ಟರ್ ಮಾಡ್ಕೊಂಡು ಇದನ್ನ ತೆಗೆದು ಮತ್ತೆ ಇದ್ರಲ್ಲಿ ಹಾಕುವಂಥದ್ದು ಬಿರಿಯಾನಿ ಪಾತ್ರೆ. ಆರಾಮ್ ನೋಡಿ ನೀರು ಅನ್ನೋದು ಫುಲ್ಲು ಡ್ರೈ ಆಗೋಬೇಕು. ಕೆಳಗಡೆ ಹಾಕ್ತಾರೆ ನೋಡಿ ನೋಡಿ. ಹಾಂ ಹಾಕಿ ಸರ್. ನೋಡಿ 2 ಬುಟ್ಟಿ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಈಗ 3ನೇ ಬುಟ್ಟಿ. ಟೋಟಲ್ 3 ಬುಟ್ಟಿ ಆಗಿದೆ ಅದು ಅನ್ನ ಇದರಲ್ಲಿ ಹಾಕ್ಕೊಂತಾರಂತ. ಮಿಕ್ಸ್ ಮಾಡಲ್ಲ. ಮಾಡ್ತೀರಿ ಸರ್ ಮಿಕ್ಸ್ ಮಸಾಲ. ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರೋದು. ಹೌದಾ? ಒರಿಜಿನಲ್ ಆಂಬ ಇದೇ ಥರ. ಓಕೆ ಈ ಥರ ಮಾಡಿದ್ರೆ ಅದು ಪೀಸ್ ಅನ್ನೋದು ಫುಲ್ ಕೆಳಗಡೆ ಇರುತ್ತೆ. ಪೀಸ್ ಅದ ಡ್ರಮ್ಮು ಪೀಸ್ ಕೆಳಗಡೆ ಇರುತ್ತೆ. ಮಸಾಲ ಮಾತ್ರ ಮಿಕ್ಸ್ ಮಾಡ್ಕೊಂಡು. ಹೌದೌದು. ಓಕೆ ಪೀಸ್ ಎಲ್ಲ ಕೆಳಗಡೆ ಮೇಲ್ಗಡೆ ಒಂದು ಕೆಳಗಡೆ ತಳ ಬಿಟ್ಬಿಟ್ಟು ಇನ್ನು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊತಾರಂಥದ್ದು. ನೋಡಿ ಸೈಡಲ್ಲಿ ಸ್ವಲ್ಪ ನೀರು ಹಾಕ್ಕೊಂತಾರೆ. ನೈವರಿಂದ ಒಂದು 2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ ಮೇಲ್ಗಡೆ. ಅದು ಬಿಸಿ ನೀರು. ಇದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂತೀರಾ? ಹೌದೌದು ಸರ್. ನೋಡಿ ಅದ್ರ ಮೇಲ್ಗಡೆ ಕೊತ್ತಿಮೀರಿ ಸೊಪ್ಪು ಹಾಕೊಂತಾರೆ. ಕೊತ್ತಿಮೀರಿ ಮತ್ತೆ ಪುದೀನ 2 ಮಿಕ್ಸಿಂಗ್ ಸರ್. 2 ಮಿಕ್ಸಿಂಗ್. ನೆಕ್ಸ್ಟ್ ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಲೈಟ್ ಸ್ಮೆಲ್ ಅಷ್ಟೇ ಸ್ಮೆಲ್. ನೆಕ್ಸ್ಟ್ ಇದು ನೈ ಲೈಟ್. ನೋಡಿ ತುಪ್ಪ ಹಾಕೊಂತ ಇದ್ದಾರೆ. ತುಪ್ಪ ಓಕೆ ರೆಡಿ. ಬಿರಿಯಾನಿ ರೆಡಿ ಆಯ್ತು. ಬಿರಿಯಾನಿ ರೆಡಿಯಾ? ಕಪಡದಲ್ಲ ನೋಡಿ ಇದ್ರ ಮೇಲ್ಗಡೆ ದಮ್ ಹಾಕ್ಬೇಕು. ಇದು ದಮ್ ಬಟ್ಟೆ ಹಾಕಿ. ನೋಡಿ ಇದು ಕಾಟನ್ ಬಟ್ಟೆ. ಮೇಲ್ಗಡೆ ಗಾಳಿ ಹೋಗ್ದಿರಾ ನೋಡಿ ಈ ಥರ ಪ್ಲೇಟ್ ಮುಚ್ಚಿ ದಮ್. ನೋಡಿ ಅದ್ರ ಮೇಲ್ಗಡೆ ನೀರು ಇಡ್ತಾ ಇದ್ದಾರೆ ವೈಟು. ಅದು ಬಕೆಟ್ ತುಂಬ ಫುಲ್ಲು ನೀರು ಹಾಕ್ಬಿಟ್ರೆ ಫುಲ್ಲು ವೆಯ್ಟ್ ಇರುತ್ತೆ. ಮತ್ತು ಇಲ್ಲಿ ಗ್ಯಾಸ್ ಅನ್ನೋದು ನೋಡಿ ಈ ಥರ ರೈಸ್ ಮಾಡ್ತಾ ಇದ್ದಾರೆ. ಫುಲ್ಲು ಹೈ ಫ್ಲೇಮ್ ಇಟ್ಕೊಂಡಿದ್ದಾರೆ. ಈಗ ಹೈ ಫ್ಲೇಮ್ ಬಂದು ಒಂದು 15 ನಿಮಿಷ ಸರ್. 5 ಮಿನಿಟ್ಸ್ ಬಂದು ಸ್ಲೋ ಲಾಸ್ಟ್ 5 ಬಿಡ್ದೈತು. ಓಕೆ ಟೋಟಲ್ 20 ಮಿನಿಟ್ಸ್. 20 ಮಿನಿಟ್ಸ್ ಅದು ಡ್ರಮ್ ಆಗಿಬಿಟ್ಟು ಆಮೇಲೆ ನಾವು ಎಷ್ಟಾಗ ಹಾಫ್ ಅನ್ ಅವರ್ ಬಿಟ್ಬಿಟ್ಟು ಆರಾಮ್ಸೆ ರೈಸ್. ಓಕೆ ಸರಿ
ನೋಡಿ ಇದು ಬಿರಿಯಾನಿ ಅನ್ನೋದು ಆಗಿದೆ ನೋಡಿ. ಸೈಡಲ್ಲಿ ಹೊಗೆ ಬರ್ತಾ ಇದೆ ನೋಡಿ. ಈ ಥರ ಹೊಗೆ ಬಂತಂದರೆ ಇದನ್ನು ಸ್ಟಾಪ್ ಮಾಡ್ಕೊತಾರೆ. ಸ್ಟಾಪ್ ಮಾಡಿ ಈಗ ತೆಗಿತಾ ಇದ್ದಾರೆ ನೋಡಿ. ನೋಡಿ ಈ ಥರ ಸೈಡಲ್ಲಿ ಬಿಸಿ ಅನ್ನೋದು ಫುಲ್ಲು ಹೊಗೆ ಅನ್ನೋದು ಈ ಥರ ಬರಬೇಕು. ನೋಡಿ ಅಂಬೂರ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ನೋಡಿ ಈ ಥರ ಉದ್ರಾಗಿ ಈ ಥರ ಬರಬೇಕು. ಹಾಂ ನೋಡಿ ಮೆತ್ಕೊಂಡಿರ ಈ ಥರ ಬರುತ್ತೆ. ಅದಕ್ಕೇ ಇವರು ದಮ್ ಹಾಕೋದು ಈ ಥರ. ನೋಡಿ ಅಂಬೂರ್ ಬಿರಿಯಾನಿ ರೆಡಿ. ಬಿರಿಯಾನಿ ಏನಾದ್ರು ರೆಡಿ ಆಯ್ತು ಮಾತಾಡ. ಈಗ ಪ್ಲೇಟ್ಗಳಲ್ಲಿ ಹಾಕಿ ಕೊಡ್ತಾ ಇರ್ತಾರೆ. तू ಕೂಡ ನೀ ताकत आया? ताकत आया? हाँ देखेगा दोनों ताकत आके देखते 10 किलो उठाने ताकत कम. ನೋಡಿ ಬಟ್ಟೆ ಎಲ್ಲ ಇದನ್ನ ज्यादा बारिश मर गया थोड़ा मोटा कर लो. ಆರೋಗುತ್ತಲ್ಲ बता हाँ ಆರೋಗುತ್ತೆ. बोल दे दो उसको टाइम हो गया. ತೆಳ್ಳಕ್ಕಿರೋ ಬಟ್ಟೆ ಹಾಕಿ ಇದನ್ನ ಮುಚ್ಚೋವಂಥದ್ದು. ಇದು ಎಷ್ಟೊತ್ತವರೆಗೂ ಬಿಸಿ ಇರುತ್ತೆ ಸರ್? ಇದು ಬಿಸಿ ಎಷ್ಟೊತ್ತಿರುತ್ತೆ? खाना पानी छोड़ दो प्लेट कवर डाल दे दो. ಓಕೆ ನೋಡಿ 4 ಗಂಟೆವರೆಗೂ ಬಿಸಿ ಇರುತ್ತಂತೆ. ಇದು शेरो बजी पैक कर लो. ಕಟ್ ಮಾಡಿಕೊಂಡು ನಿಧಾನವಾಗಿ शेरो बजी एक पार्सल करो पहले. शेरो पैक करो. शेरो बजी कस्टमर खड़े रहते. बजट नहीं किया रेडी नहीं किया फिर कभी करेगा बा. उसको दो पहले बस ये कर ला. इतना आदमी रहते मेरा परेशान टेंशन हो जाता है. मेरा इतना टेंशन होता है. सुबह सुबह दिमाग खराब होता है. எத்தனை பிரியாணி சார் உங்களுக்கு? ஒண்ணா மூணா? और पीस ಹಾಂ ನೋಡಿ ಒಂದು ಪಾರ್ಸಲ್ಗೆ 3 ಪೀಸ್ ಆಗುತ್ತೆ. ನೋಡಿ ಕೆಳಗಡೆ ಪೀಸ್ ಇರುತ್ತಲ್ಲ ಅದನ್ನು ನಿಧಾನಾಗಿ ತೆಗಿಬೇಕಾಗುತ್ತೆ. ಇಲ್ಲಾಂತಂದ್ರೆ ಎರಾಬಿರಿ ತೆಗೆದ್ರಂದ್ರೆ ಎಲ್ಲ ಪೀಸ್ ಆಗೋಗುತ್ತೆ. ಆ ಕಾರಣಕ್ಕೆ ನಿಧಾನಾಗಿ ತೆಗೆದು ನೋಡಿ ಈ ಥರ ಮೇಲ್ಗಡೆ ಹಾಕ್ಕೊತಾರೆ. ಜನ ಬಂದಾಗ ಈ ಥರ ಹಾಕಿ ಕೊಡ್ತಾ ಇರ್ತಾರೆ. ಸ್ನೇಹಿತರೆ ನೋಡಿ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ಇದು ಒಂದು ಪ್ಲೇಟ್. ಇದು ನೋಡಿ ಒಂದು ಪ್ಲೇಟ್ ಬಂದು ಬರೀ ಬಿರಿಯಾನಿ ತೊಗೊಂಡ್ರೆ 100 ರೂಪಾಯಿ. ಮತ್ತು ಬಿರಿಯಾನಿ ಜೊತೆ ಒಂದು ಮೊಟ್ಟೆ ತೊಗೊಂಡ್ರೆ 110 ರೂಪಾಯಿ ಅಂಬೂರ್ ಬಿರಿಯಾನಿ. ಸ್ನೇಹಿತರೆ ನೋಡಿ ಅಂಬೂರ್ ಬಿರಿಯಾನಿ ಜೊತೆ ಇದು ಕಬಾಬ್ ಮಾಡ್ತಾರೆ. ಕಬಾಬ್ಗಳು ತುಂಬ ಚೆನ್ನಾಗಿರುತ್ತೆ. ಇದು ಬರೋಂಥ ವಿಡಿಯೋದಲ್ಲಿ ನೆಕ್ಸ್ಟು ಇದು ಆದಮೇಲೆ ನೆಕ್ಸ್ಟ್ ಬರೋಂಥ ವಿಡಿಯೋ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಹಾಫ್ ಬಾಯ್ಲ್ ಮಾಡ್ಕೊತೀರಾ? ಇದು ಒನ್ ಟೈಮ್ಗೆ ಹಾಫ್ ಬಾಯ್ಲ್ ಮಾಡಿ ಇಟ್ಕೊತಾರೆ. ಮತ್ತು ಕಸ್ಟಮರ್ ಬಂದಮೇಲೆ ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡು ಬಿಸಿ ಕೊಡ್ತಾರಂತೆ. ಬಿರಿಯಾನಿ ಹೆಂಗೈತೆ? ಚೆನ್ನಾಗಿದಲ್ಲ? ಅಣ್ಣ ಹೆಂಗೈತೆ ಬಿರಿಯಾನಿ? ಚೆನ್ನಾಗಿದಲ್ಲ? ನೋಡಿ ಸೂಪರಾಗಿದೆ ಬಿರಿಯಾನಿ. ನೋಡಿ ಕುಷ್ಕ 50 ರೂಪಾಯಿ. ಬಿರಿಯಾನಿ ಬೇಕಂದ್ರೆ 100 ರೂಪಾಯಿ.
ಓಕೆ 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 ಸ್ನೇಹಿತರೆ ಎಲ್ಲ ನಮಸ್ಕಾರ. ನೋಡಿ ಈಗ ಬಿರಿಯಾನಿ ಅಂಬೂರ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ಬನ್ನಿ ನೋಡೋಣ ಟೇಸ್ಟು. ನೋಡಿ ಇದ್ರ ಜೊತೆ ಪೀಸ್ ಹಾಕ್ಕೊಂಡು ರೈಸ್ ಜೊತೆ ಪೀಸ್ ಹಾಕ್ಕೊಂಡು ತಿಂದರೆ ಇದ್ರ ಟೇಸ್ಟ್ ಹೆಂಗೆ ಅಂತ. ನೋಡಿ ಈ ಥರ ಇರುತ್ತೆ ಅಂಬೂರ್ ಬಿರಿಯಾನಿ ಅಂದರೆ ಸಕ್ಕತ್ತಾಗಿದೆ. ಇದೇ ಒಂಥರ ಡಿಫ್ರೆಂಟು ಟೇಸ್ಟು. ನೋಡಿ ಇದರಲ್ಲಿ ಯಾವುದೇ ರೀತಿ ಮಸಾಲ ಹಾಕಿಲ್ಲ. ಸುಮಾರು ಬಿರಿಯಾನಿಗಳಲ್ಲಿ ಪ್ರತಿ ಮಸಾಲೆ ಇಲ್ಲದೆ ಬಿರಿಯಾನಿ ಮಾಡೋದಿಲ್ಲ. ಅಂಥದ್ದು ಓನ್ಲಿ ಖಾರದ ಪುಡಿ ಈ ಥರ ಸಿಂಪಲಾಗಿ ಮಾಡಿರೋಂಥದ್ದು ಸಕ್ಕತ್ತಾಗಿದೆ. ಇದನ್ನು ತಿನ್ನೋಕ್ಕೆ ಅಂಬೂರ್ಗೆ ಹೋಗಿದ್ದೆ ನಾನು, ನಮ್ಮ ಫ್ರೆಂಡ್ಸ್ 4 ಜನ ಸೇರಿ ಅಂಬೂರ್ಗೆ ಹೋಗಿ ತಿನ್ಕೊಂಬಂದಿದ್ವಿ ಬಿರಿಯಾನಿ. ಅದೇ ಥರ ಟೇಸ್ಟ್ ಇದು, ಅದೇ ಥರ ಟೇಸ್ಟು ಸಕ್ಕತ್ತಾಗಿದೆ. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆಂಟೇ ಇಲ್ಲ. ಅಲ್ಲಿ ಏನು ಅಂಬೂರಲ್ಲಿ ಹೋಗಿ ನೀವು ತಿನ್ನೋದು ಒಂದೇ. ಅದೇ ಇಲ್ಲಿ ಈ ಬಿರಿಯಾನಿ ಬಂದು ಇಲ್ಲಿ ಸರ್ಜಾಪುರದಲ್ಲಿ ಇವ್ರದ್ದು ಬ್ರಾಂಚಸ್ ಇರೋವಂಥದ್ದು. ಸರ್ಜಾಪುರ, ದುಮ್ಸಂದ್ರ ಮತ್ತು ಹೊಸೂರು ಇಲ್ಲಿರೋವಂಥ ಬ್ರಾಂಚಸ್ಸು. ಈ 3 ಕಡೆನೂ ನೀವು ವಿಸಿಟ್ ಮಾಡ್ಬೋದು. ಅವ್ರದ್ದು ಅಡ್ರೆಸ್ಸು 3 ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೋಬೋದು. ಸೂಪರ್ ಆಗಿದೆ. ನೋಡಿ ಅಂಬೂರ್ ಬಿರಿಯಾನಿ ಅನ್ನೋದು ಸಕ್ಕತ್ತಾಗಿದೆ. ಟೇಸ್ಟು ಇದು ಮಾಡಿದ್ರೇ ಗೊತ್ತಾಗೋದು. ಸೂಪರಾಗಿದೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.